ವಿಶೇಷ ಅಂತೀರಾ? ಈಗಲೂ ಕೂಡ ಈ ಮಾಟದ ಬಗ್ಗೆ ನನಗೆ ತುಂಬ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ಅಂತಾರೋ ನಿಮಗೆ ಯಾರಾದರೂ ಮಾಟ ಮಾಡಿಸದೆ ಖುಷಿ ಪಡಿ, ಈ ರೀತಿ ಅವ್ರ ಮನಸ್ಸಲ್ಲಿ ಅವರು ತುಂಬ ವೀಕ್ ಆಗಿರ್ತಾರೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಚಾರ ಯಾವಾಗಲೂ ಕೇಳಿರ್ತೀರ, ನೀವು ಯೂಟ್ಯೂಬಲ್ಲಿ ತುಂಬ ನೋಡಿರ್ತೀರ. ಮಾಟ ಮಾಡಿಸುವುದರ ಬಗ್ಗೆ ಇದರಲ್ಲೇನು ವಿಶೇಷ ಅಂತೀರಾ? ಈಗಲೂ ಕೂಡ ಈ ಮಾಟದ ಬಗ್ಗೆ ನನಗೆ ತುಂಬ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ. ಗುರುಜಿ, ಈ ಥರ ಮಾಟ ಮಾಡಿಸಿದ್ರೆ ನಮ್ಗೆ ಈಗಾಗಿದೆ, ಈ ದೇವಸ್ಥಾನಗಳಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ ಹೊಸಕೋಟೆ ಹತ್ರ, ತ್ರಿಶೂಲ ಹಿಡ್ಕೊಂಡು ಕುಳಿತುಕೊಂಡ್ರೆ ಕಿವಿನಲ್ಲಿ ಬಂದು ದೇವರು ಹೇಳುತ್ತೆ ಎಲ್ಲಿ ನಿನಗೆ ಮಾಟ ಮಾಡಿಸಿದ್ದಾರೆ, ಅದೆಲ್ಲಿ ಮಾಡಿಸಿ ಇಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತಂತೆ. 5 ನಿಮಿಷದಲ್ಲಿ ದೇವತೆಗಳು ಮಾತಾಡ್ತಾರಂತೆ. ಇದು ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ಇದೆ. ಅದೇ ವಿಡಿಯೋ ನಾನು ಮಾಡಿ ಹಾಕಿದ್ದೆ, ಬಟ್ ಅದು ಕಾಪಿರೈಟ್ ಬಂದದ್ದು ಡಿಲೀಟ್ ಆಯಿತು. ಇಲ್ಲಿ ಈ ಘಟನೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಅದಾದ ಮೇಲೆ ತುಂಬ ಫೋನ್ ಕಾಲ್ಸ್ ಬಂತು. ಒಬ್ಬರು ಫೋನ್ ಮಾಡಿದರು, ಅವರ ಆಸ್ತಿಯ ವಿಚಾರಕ್ಕೆ ಅಣ್ಣ ತಮ್ಮದಿರು ಮಾಟ ಮಾಡಿಸಿದ್ರಂತೆ. ಇವ್ರು ಹೋಗಿ ಒಂದು 5,000 ಖರ್ಚು ಮಾಡಿ ಸ್ಮಶಾನದಲ್ಲಿ ಮಾಟ ತೆಗ್ಸಿದ್ರಂತೆ. ಆಗ ಇವ್ರಿಗೆ ರಿಲೀಫ್ ಆಯ್ತಂತೆ. ದೇಹದಲ್ಲಿರತಕ್ಕಂಥ ನೋವುಗಳು, ಭಯಗಳು, ಕಾಯಿಲೆಗಳೆಲ್ಲ ಹೋಯ್ತಂತೆ. ನೋಡಿ, ಇಲ್ಲಿ ಯೋಚನೆ ಮಾಡಿ ನೋಡಿ, ಅವನು ಏನೋ ಆಸ್ತಿಯ ವಿಚಾರದಲ್ಲಿ ತಪ್ಪು ಮಾಡಿದ್ದಾನೆ, ಅವನ ಮನಸ್ಸಿನಲ್ಲಿ ಗಿಲ್ಟ್ ಕಾಡಿದೆ, ಅಪರಾಧ ಮನೋಭಾವನೆ ಇದೆ, ಭಯ ಇದೆ, ದೇವ್ರ ಬಗ್ಗೆ ಭಯ ಇದೆ, ಮಾಟ ಮಂತ್ರದ ಬಗ್ಗೆ ಅಜ್ಞಾನ ಇದೆ. ಅದರಿಂದ ಎಲ್ಲ ಏನು ಮಾಡಿರ್ತದೆ, ತಲೆಯಲ್ಲೆಲ್ಲ ಸೇರಿಕೊಂಡು ಮನಸ್ಸಿಗೆ ಹೋಗಿ ಕಾಯಿಲೆ ರೂಪದಲ್ಲಿ ಬಂದಿರುತ್ತೆ. ಅಲ್ಲಿ ಹೋಗಿ ದುಡ್ಡು ಖರ್ಚು ಮಾಡಿ ಸ್ವಾಮೀಜಿಗಳು ಬಂದು ಸ್ಮಶಾನದಲ್ಲಿ ಮಾಟ ತೆಗೆಸಿದಾಗ ಮೈಂಡಿಗೆ ರಿಲ್ಯಾಕ್ಸ್ ಆಗಿರುತ್ತೆ, ನನಗೇನು ಆಗಲ್ಲ ಅಂದ್ಕೊಂಡಿರ್ತಾನೆ. ಆಗ ಅವನು ಆರಾಮಾಗಿರ್ತಾನೆ. ಆದರೆ ಅದಕ್ಕೆ ಮೂಲ ಕಾರಣ ಏನು? ಅಪರಾಧ ಮನೋಭಾವನೆ ಅಷ್ಟೇ. ನಾನೇನು ಅಪರಾಧ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ದುಡ್ಡು ದೋಚ್ಕೊಂಡಿಲ್ಲ ಅನ್ನೋದು ಸ್ಟ್ರಾಂಗಾಗಿ ನಿನ್ನ ಮನಸ್ಸಲ್ಲಿದ್ದರೆ ನಿನಗೆ ಯಾರು ಏನಾರು ಮಾಡಿಸ್ಕೊಂಡು ಹೋಗಲ್ಲ. ನನ್ನ ಪ್ರಾಣ ಚೆನ್ನಾಗಿದ್ದೀನಿ ಅಂತ ರೋಪ್ ಆಗ್ತೀರ ನೀವು, ಅಲ್ವಾ? ಸೊ ಇಲ್ಲಿ ಯೋಚನೆ ಮಾಡಿ ನೋಡಿ, ಅವನು ಫೋನ್ ಮಾಡಿ ಹೇಳಿದ್ದಾರೆ ಆಡಿಯೋಲ್ಲಿ ಹಾಕೋದು ಬೇಡ ಅಂತ, ನಾನು ಆಗ್ತಾ ಇಲ್ಲ. ನೀವು ಯೋಚನೆ ಮಾಡಿ ನೋಡಿ, ಅವನು ತಪ್ಪು ಮಾಡಿಲ್ಲ ಅಂದರೆ ಆ ರೀತಿ ಎದರುವ ಸಂದರ್ಭ ಬರ್ತಾ ಇರಲಿಲ್ಲ. ನೆಕ್ಸ್ಟು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಕಾಟೇರಮ್ಮ ದೇವಸ್ಥಾನ ಅಂತ ಕೇಳಿದಿರ ನೀವು? ಈ ದರ್ಶನ್ ಸಿನಿಮಾ ಬಂದ ಮೇಲೆ ಆ ಕಾಟೇರಮ್ಮ ಪಾಪ್ಯುಲರ್ ಆಯಿತು. ಒಬ್ಬರು ಆಸ್ತಿಯ ವಿಚಾರಕ್ಕೆ ಸಮಸ್ಯೆಯಾಗಿ ಭಾಗ ಕೇಳಕ್ಕೆ ಹೋದರೆ ಅವನು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಮಂತಿಸ್ಕೊಂಡು ಬಂದ್ಬಿಡ್ತಾನಂತೆ. ಆ ಬಂದ ತಕ್ಷಣ ಇವ್ರಿಗೇನೋ ಭಯ ಆಗಿ ಕಾಕತಾಳೀಯವಾಗಿ ಇವ್ರಿಗೆ ಆರೋಗ್ಯದ ಸಮಸ್ಯೆ ಆಗಿಬಿಡುತ್ತೆ, ತುಂಬ ಸೀರಿಯಸ್ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಸಂಬಂಧಗಳಲ್ಲಿ ಈ ರೀತಿ ಇಬ್ಬರಿಗಾಗಿದೆ. ಅವ್ರು ನನಗೆ ಫೋನ್ ಮಾಡಿದ್ರು, ಗುರೂಜಿ ಈ ರೀತಿ ನಿಜ ಆಗ್ತಾ ಇದೆ, ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವರು ನಿಂಬೆಹಣ್ಣು ಮಂತಿಸ್ಕೊಂಡು ಬಂದುಬಿಡ್ತಾರೆ, ಅವ್ರ ಹತ್ರ ಹೋಗೋದೇ ಬೇಡ ಅಂತ ನಮ್ಮ ಅಮ್ಮ ಬಲವಂತ ಮಾಡ್ತಾರೆ, ನಮ್ಮ ಅಮ್ಮ ತುಂಬ ಹಠ ಮಾಡ್ತಾರೆ, ಅವನು ಮಾಟ ಮಂತ್ರ ಮಾಡಿಸ್ತಾನೆ, ಅವನ ಹತ್ರ ನೀನು ಹೋಗ್ಬೇಡ, ನಾವು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ ಅಂತ ಭಯ ಬಂದುಬಿಟ್ಟಿದೆ ಫ್ಯಾಮಿಲಿನಲ್ಲಿ. ಇದು ವಾಸ್ತವ ಸತ್ಯ, ಫೋನ್ ಮಾಡಿ ಹೇಳಿರೋದು. ಈ ರೀತಿ ಅವ್ರ ಮನಸ್ಸಲ್ಲಿ ಅವರು ತುಂಬ ವೀಕ್ ಆಗಿರ್ತಾರೆ. ಅವನು ಈ ವೀಕ್ನೆಸ್ನ ತಿಳ್ಕೊಂಡು ಏನು ಮಾಡ್ತಾನೆ, ಎದುರಿಸ್ತಾ ಇರ್ತಾನೆ. ಈ ರೀತಿ ಮಾಟ ಮಂತ್ರ, ಕಾಟೇರಮ್ಮ ತುಂಬ ಸ್ಟ್ರಾಂಗು, ಹಾಗೆ ಹೀಗೆ ಅಂತ ಅದ್ರ ವಿಚಾರ ಬಗ್ಗೆ ಹೇಳಿ ಇವ್ರಿಗೇನಾರು ಆಗಿ ಒಬ್ಬರಿಗೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಯಾಕಂದ್ರೆ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದಾನೆ. ಅವನು ತುಂಬ ಸ್ಟ್ರಾಂಗ್ ಇದ್ದಾನೆ. ಯಾಕೆ ಮೋಸಗಾರರೇ ಸ್ಟ್ರಾಂಗ್ ಇರೋರು, ಅವರೇ ಮೋಸ ಮಾಡೋರು, ಅವರೇ ತಂತ್ರ ಕುತಂತ್ರಗಳನ್ನು ಉಪಯೋಗಿಸೋರು. ಅವರೇನು ಮಾಡ್ತಾರೆ, ನೀವು ವೀಕ್ನೆಸ್ ತಿಳ್ಕೊತಾರೆ. ನಿಮ್ಗೆ ಯಾರು ಸಪೋರ್ಟ್ ಇದ್ದಾರೆ, ನಿಮ್ಮ ಮನಸ್ಥಿತಿ ಹೇಗಿದೆ ಅದನ್ನು ನೋಡ್ಕೊಂಡು ಏನು ಮಾಡ್ತಾನೆ, ನನ್ನ ಸವಾಸ ಮಾಡೋದು ಹಿಂಗೆ ಮಾಡ್ತೀನಿ ನೋಡು ಅಂತ ಅವ್ನು ಎದುರಿಸ್ತಾನೆ. ನೀವು ಮೊದಲೇ ಅಜ್ಞಾನದಲ್ಲಿ ಇರ್ತೀರಾ, ಮುಗ್ಧರಾಗಿರ್ತೀರಾ, ತಿಳುವಳಿಕೆ ಇರಲ್ಲ, ದೇವರ ಬಗ್ಗೆ ತಿಳುವಳಿಕೆ ನಿಮಗಿಲ್ಲ. ಯಾರೋ ಬಂದ್ಬಿಟ್ಟು ಏನೋ ಕೇಳ್ಬಿಟ್ರೆ ನೀವು ಬಂದು ಅವ್ನು ಕೆಟ್ಟದ್ದು ಮಾಡೋದಿಲ್ಲ. ಅವ್ನು ದೇವರೇನು ಸುಪಾರಿ ತಗೊಳ್ಳೋಕ್ಕೆ ರೌಡಿನ, ಅವನು ಮೋಸ ಮಾಡೋಕ್ಕೆ. ಇವನೋಗಲ್ಲಿ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಕಾಟೇರಮ್ಮನಿಗೆ ನಿಂಬೆಹಣ್ಣು ತಂದುಬಿಟ್ರೆ ಅಲ್ಲಿಂದ ಬಂದುಬಿಟ್ರೆ ದೇವ್ರು ಅಷ್ಟೊಂದು ಸಿಲ್ಲಿನ? ಕಾಟೇರಮ್ಮ ಬಂದ್ಬಿಟ್ಟು ಇವ್ನು ತೊಂದರೆ ಕೊಡ್ತಾಳ? ಯಾಕೆ ಇಷ್ಟೊಂದು ಕೀಳು ಮಟ್ಟದಲ್ಲಿ ದೇವರನ್ನು ನೀವು ನೋಡ್ತಾ ಇದ್ದೀರಾ?
ಇದರಿಂದ ಹೊರಗಡೆ ಬನ್ನಿ. ಮಾಟ ಮಂತ್ರ ಅಂತಕ್ಕದ್ದು 100% ಸುಳ್ಳು. ಪಾಪ ಇದ್ರ ಬಗ್ಗೆ ಹುಲಿಕಲ್ ನಟರಾಜ್ ಅವ್ರಿಗೆ ಎಷ್ಟೊಂದು ವಿಡಿಯೋಗಳು ಮಾಡಿದ್ದಾರೆ. ಮಾಟ ಮಂತ್ರ ನಂಬಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ನಂಬಿ ನೀವು ಸ್ಟ್ರಾಂಗ್ ಆಗಿರಿ. ಫಸ್ಟ್ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿ. ಭಗವಂತ ಸಣ್ಣ ಪುಟ್ಟ ಚಿಲ್ಲರೆಯ ಆಮಿಷಗಳಿಗೆ ಒಳಗಾಗಿ ಅವನು ರೌಡಿಗಳ ಥರ ಬಂದು ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ. ಯಾವ ದೇವರು ದೇವಿಗಳು ಮೋಸ ಮಾಡೋದಿಲ್ಲ. ಇದೆಲ್ಲ ಕುತಂತ್ರಗಳು ಇರತಕ್ಕಂಥ ಪೂಜಾರಿಗಳು ಮಾಡುವ ಕುತಂತ್ರಗಳು. ಅವರು ನಿಜವಾದ ಮೋಸಗಾರರು, ಅವರು ನಿಜವಾದ ಭಯೋತ್ಪಾದಕರು. ನಿಮ್ಮಲ್ಲಿ ಭಯವನ್ನು ಉಂಟು ಮಾಡಿ ಮಾಟ ಮಂತ್ರ ತೆಗಿತೀವಿ ಅನ್ನತಕ್ಕಂಥ ಯಾವುದೇ ಪೂಜಾರಿಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಡಿ. ಅವರು ಸುಳ್ಳು. ಯಾಕೆಂದರೆ ಮಾಟ ಮಂತ್ರ ಅನ್ನೋದು ಇಲ್ಲ ಅನ್ಬೇಕಾದಾಗ ಅವ್ರು ತೆಗಿಯೋದಿಲ್ಲಿಂದ ಬರುತ್ತೆ. ಸೊ ಈ ರೀತಿ ಜನಗಳನ್ನು ಮೋಸ ಮಾಡ್ತಾ ಹೋಗ್ತಾ ಇದ್ದಾರೆ. ಮೋಸದ ಚಕ್ರದಿಂದ ನೀವು ಹೊರಗಡೆ ಬರಬೇಕು ಅಂದರೆ ನೀವು ದೇವರನ್ನು ಅರ್ಥ ಮಾಡ್ಕೊಳ್ಳಿ. ಅದ್ಭುತವಾದ ಅಗೋಚರವಾದ ಕಲ್ಪನೆಗೆ ನಿಲುಕದ ಶಕ್ತಿಯನ್ನು ನೀವು ಸಣ್ಣ ಪುಟ್ಟ ವಿಚಾರಗಳಿಂದ ನಿಮ್ಮ ಅಜ್ಞಾನದಿಂದ ಬಂಧಿಸಿ ಹಿಂಗಾಗತ್ತೆ ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳೋದು. ಪಾಪ ದೇವ್ರಿಗೂ ಅದಕ್ಕೂ ಸಂಬಂಧವೇ ಇಲ್ಲ. ನಿಮ್ಮದೇ ಕಲ್ಪನೆ, ಹಿಂಗೆ ಮಾಡಿದ್ರಾಗತ್ತೆ ಹಿಂಗೆ ಮಾಡಿದ್ರಾಗತ್ತೆ ಅಂತ ನಿಮ್ಮದೇ ಸೃಷ್ಟಿ, ನಿಮ್ಮದೇ ಸುಳ್ಳು ಸೃಷ್ಟಿಗಳಲ್ಲಿ ನೀವು ಸಿಗಾಕೊಂಡು ಒದ್ದಾಡ್ತಾ ಇದ್ದೀರಾ. Now this one part. ಈಗ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಮಾಟ ಸತ್ಯ ಅಂತ ಅಂದ್ಕೊಳ್ಳೋಣ. ಮಾಟ ಸತ್ಯ ಅಂದರೆ ಯಾವುದು? ಒಂದು ದೇವತೆ ಕ್ಷುದ್ರ ಶಕ್ತಿ, ಅದು ಬಂದು ನಮಗೆ ಕೆಟ್ಟದನ್ನು ಮಾಡುತ್ತೆ. ಮಾಟ ಸತ್ಯ ಆದರೆ ಕರ್ಮ ಸತ್ಯ. ಕರ್ಮ ಅಂದರೆ ಒಬ್ಬನಿಗೆ ಅನ್ಯಾಯ ಮಾಡಿದ್ರೆ ಅದು ನಮ್ಮ ಮೇಲೆ ಬರುತ್ತೆ. ನಾನು ಪಾಪ ಮಾಡಿದ್ರೆ ಚಿತ್ರಗುಪ್ತರು, ಯಾರು ಯಮನ ಹತ್ರ ಇದ್ದಾರಲ್ಲ, ಅವರೆಲ್ಲ ಬರ್ಕೋತಾ ಇರ್ತಾರೆ. ಇವನು ಒಳ್ಳೇದು ಮಾಡಿದ್ದಾನ, ಇವನು ಕೆಟ್ಟದ್ದು ಮಾಡಿದ್ದಾನ, ಏನು ಮಾಡಿದಾನ ಅಂತ. ಸತ್ತ ಮೇಲೆ ಅವ್ನು ಕೆಟ್ಟದ್ದು ಮಾಡಿದರೆ ನರಕ ಸ್ವರ್ಗ ಸತ್ಯ. ಕೆಟ್ಟದ್ದು ಮಾಡಿದರೆ ನರಕಕ್ಕೆ ಹಾಕ್ತಾರೆ, ಸ್ವರ್ಗಕ್ಕೆ ಒಳ್ಳೇದು ಮಾಡಿದರೆ ಸ್ವರ್ಗಕ್ಕೆ ಹಾಕ್ತಾರೆ. ಹೌದಲ್ವಾ? ಮಾಟ ನಂಬಿದ್ರೆ ಕರ್ಮ ನಂಬಿ, ಕರ್ಮ ನಂಬಿದ್ರೆ ಚಿತ್ರಗುಪ್ತರನ್ನು ನಂಬಿ, ಚಿತ್ರಗುಪ್ತರನ್ನು ನಂಬಿದ್ರೆ ಯಮನನ್ನು ನಂಬಿ, ಯಮನನ್ನು ನಂಬಿದ್ರೆ ಸ್ವರ್ಗ ನರಕವನ್ನು ನಂಬಿ, ಸ್ವರ್ಗ ನರಕವನ್ನು ನಂಬಿದಾಗ ಅವನೇನು ತಪ್ಪು ಮಾಡಿದ್ದಾನೆ ಸ್ಪಿರಿಚುವಲ್ ಯೋಚನೆ ಮಾಡಿ. ಅವನೇನು ತಪ್ಪು ಮಾಡಿದ ಅದ್ರ ಪ್ರಕಾರ ಪನಿಷ್ಮೆಂಟ್ ಆಗುತ್ತೆ ಅಲ್ವಾ? ಸೊ ಈಗ ಇಲ್ಲಿ ಯೋಚನೆ ಮಾಡಿ ನೋಡಿ, ಅದು ಸತ್ಯ ಅಂತ ಮಾಟ ಯಾರು ಸತ್ಯ ಅಂತ ನಂಬ್ತಾರೋ ನಿಮಗೆ ಯಾರಾದರೂ ಮಾಟ ಮಾಡಿಸದೆ ಖುಷಿ ಪಡಿ. ಯಾಕೆಂದರೆ ನೀನೇನೂ ಮಾಡಿಲ್ಲ, ನೀನು ತಪ್ಪು ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ನೀನು ಆರಾಮಾಗಿದ್ದೀವಿ. ಯಾರೋ ಹೊಟ್ಟೆ ಕಿಚ್ಚೋಸ್ಕರ ದುರಾಸೆಯಿಂದ ನನ್ನನ್ನು ಸಾಯಿಸಕ್ಕೆ ಮಾಟ ಮಾಡಿಸಿದ್ದಾರೆ ಅಂತ ನಿಮಗೆ ಗೊತ್ತಾದರೆ ನೀವು ಖುಷಿ ಪಡಬೇಕು. ಯಾಕೆಂದರೆ ನಿಮ್ಮಿಂದ ಎಲ್ಲ ಕರ್ಮವನ್ನು, ಇದು ತುಂಬ ಮುಖ್ಯ, ನಿಮ್ಮಿಂದ ಎಲ್ಲ ಕರ್ಮವನ್ನು ಅವನು ತಗೋತಾನೆ. ಯಾಕೆ ನೀನೇನೂ ಮಾಡಿಲ್ಲ, ನಿನಗೆ ಅವನು ತಪ್ಪು ಮಾಡ್ತಾ ಇದ್ದಾನೆ, ಕರ್ಮ ಅವನು ತಗೋತಾನೆ. ಕರ್ಮ ಚಿತ್ರಗುಪ್ತ ಬರೆದು ಇಟ್ಟಿರ್ತಾನೆ. ಅದು ಯಾರು ಹೇಳಿ? ಚಿತ್ರಗುಪ್ತ ಬರೆದು ಇಟ್ಟಿರ್ತಾನೆ. ನಂಬೇಕು ತಾನೆ ಮಠ ನಂಬರು. ಸೊ ಹಾಗೇನಾಗುತ್ತೆ, ನಿನ್ನ ಕರ್ಮ ಎಲ್ಲ ಹೋಗ್ಬಿಡುತ್ತೆ, ಅವನಿಗೆ ಹೋಗುತ್ತೆ ಕರ್ಮ, ನೀನು ಮುಕ್ತನಾಗ್ತೀಯ. ಕರ್ಮ ಮುಕ್ತನಾಗಿ ನೀನು ಸತ್ತರೆ, ಮಾಟ ಮಾಡಿಸಿ ಇಮ್ಮಿಡಿಯೇಟಾಗಿ ನೀನು ಸತ್ತರೆ ಇಮ್ಮಿಡಿಯೇಟಾಗಿ ನೀನು ಸ್ವರ್ಗಕ್ಕೆ ಹೋಗ್ತೀಯ. ಯಾಕೆಂದರೆ ಸ್ವರ್ಗದ ಕಲ್ಪನೆಯಲ್ಲಿ ಧರ್ಮಗಳು ಸೃಷ್ಟಿಯಾಗಿದೆ, ಸ್ವರ್ಗದ ಕಲ್ಪನೆಯಲ್ಲಿ ದೇವರುಗಳು ಸೃಷ್ಟಿಯಾಗಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಅದೇ ಇದೆ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ, ಈಗ ನಾನು ಒಳ್ಳೆ ಕೆಲಸ ಮಾಡಬೇಕು. ಈಗ ನೀವು ನೋಡಿ, ಸ್ವಾಮೀಜಿಗಳು, ಮುಲ್ಲಾಗಳು, ಚರ್ಚ್ ಪಾದ್ರಿಗಳು, ಯಾರಾಗಲಿ ಯಾವುದೇ ಧರ್ಮದಲ್ಲಿ ಮಹಾನ್ ಸಾಧಕರು ಯಾರಿರ್ತಾರೋ, ಸ್ಪಿರಿಚುವಲ್ ಮಾಸ್ಟರ್ಸ್, ಅವರೆಲ್ಲ ಜೀವನದಲ್ಲಿ ಸನ್ಯಾಸಿಗಳಾಗಿ ಎಲ್ಲವನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು ಪ್ರತಿನಿತ್ಯ ಭಗವಂತನನ್ನು ಧ್ಯಾನವನ್ನು ಮಾಡೋದು ಏನಕ್ಕೆ? ಈ ಭವಬಂಧನದಿಂದ, ಈ ಸಮಾಜದಿಂದ, ಈ ಸಂಸಾರದಿಂದ ಮುಕ್ತಿಯನ್ನು ಹೊಂದಿ ಪುನಃ ನಾನು ಈ ಭೂಮಿಗೆ ಬರಬಾರ್ದು, ನಾನು ಸ್ವರ್ಗದಲ್ಲಿ ಸುಖವಾಗಿರಬೇಕು ಅನ್ನತಕ್ಕಂಥ ಕಲ್ಪನೆ, ಭಗವಂತನ ಪಾದಕ್ಕೆ ಸೇರಬೇಕು, ಅವನ ದೇಶಕ್ಕೆ ಸೇರಬೇಕು, ಅವನ ಜಗತ್ತು ಏನಿದೆಯೋ, ಯಾವ ದೇವರಲ್ಲಿ ಯಾವ್ಯಾವ ಜಗತ್ತು ಎಲ್ಲೆಲ್ಲಿದ್ದಾರೋ, ಸ್ವರ್ಗದಲ್ಲಿದ್ದಾರೋ ಅಲ್ಲಿ ನಾನು ಸುಖವಾಗಿರಬೇಕು ಅಂತಕ್ಕಂಥ ಕಲ್ಪನೆಯಲ್ಲಿ ಅವರೇನು ಮಾಡ್ತಾರೆ? ಜೀವಮಾನ ಪೂರ್ತಿ ತ್ಯಾಗ ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಸೇವೆ ಮಾಡ್ತಾರೆ ಅಲ್ವಾ? ಸನ್ಯಾಸಿ ಆಗೋ ಸುಲಭನಾ? ಕಾವಿ ಬಟ್ಟೆ ಹಾಕ್ಕೊಂಡು ಅಥವಾ ಬಿಳಿ ಬಟ್ಟೆ ಹಾಕ್ಕೊಂಡು ಬೇರೆ ಏನೋ ಬಿಟ್ಕೊಂಡು, ದಾಡಿ ಬಿಟ್ಕೊಂಡು, ತಲೆಗೆಲ್ಲ ಏನೇನೋ ಅಲಂಕಾರ ಮಾಡ್ಕೊಂಡೆಲ್ಲ ಜೀವನ ಮಾಡ್ತಾರಲ್ವ, ಸ್ವಾಮೀಜಿಗಳಾಗ್ತಾರಲ್ಲ. ಏನಕ್ಕೆ ಮಾಡೋದವರು? ಸ್ವರ್ಗಕ್ಕೆ ಹೋಗೋಕ್ಕೆ. ಒಳ್ಳೆಯ ಕೆಲಸವನ್ನು ಮಾಡಿ ಸ್ವರ್ಗಕ್ಕೆ ಹೋಗುತ್ತಾರೆ. ಯಾರು? ಮಹಾನ್ ಸಾಧಕರು, ಸನ್ಯಾಸಿಗಳು, ಎಲ್ಲ ಆಧ್ಯಾತ್ಮಿಕ ಗುರುಗಳು ಅನ್ನತಕ್ಕಂಥ ಕಲ್ಪನೆ ನಮ್ಮಲ್ಲಿ ಇರುವಾಗ ನಿನಗೆ ಯಾರಾದರೂ ಮಾಟ ಮಾಡಿಸಿ ಸಾಯಿಸ್ಬಿಟ್ರೆ ನೀನು ದೊಡ್ಡ ಸ್ವಾಮೀಜಿ ಆಗಿಬಿಡ್ತೀಯ. ಯಾಕೆಂದರೆ ನಿನ್ನ ಕರ್ಮವನ್ನೆಲ್ಲವನ್ನು ಮಾಡಿಸಿದವನು ತಗೋತಾನೆ. ಮಾಟ ನಂಬೋದಾದರೆ, ಕರ್ಮ ನಂಬೋದಾದರೆ ಆ ರೀತಿ. ಅರ್ಥ ಆಗ್ತಿದೆಯಾ? ಹೀಗೆ ನೀವು ಯೋಚನೆ ಮಾಡೋದಿಲ್ಲ?
ಸೊ ಮಾಟ ಮಾಡಿಸ್ರೆ ಮಾಡಿಸ್ಲಿ ಬಿಡಿ, ಸೋ ವಾಟ್, ನಾನು ಕರೆಕ್ಟಾಗಿದ್ದೀನಿ, ಯಾವ ಮಾಟಾರ ಮಾಡಿಸ್ಲಿ. ಸೊ ಮಾಡಿಸಿದ್ರೆ, ನನ್ನ ಸಾಯಿಸಿದ್ರೆ ನನಗೆ ಖುಷಿ ಅನ್ಬೇಕು ನೀವು. ಗಾಟ್ ಇಟ್? ಈ ಥರ ನಿಮ್ಗೆ ಯಾರು ಹೇಳಿರಲ್ಲ. ಯಾರಾದರೂ ನಿಮಗೆ ಮಾಟ ಮಾಡಿಸಿದ್ರೆ ಸಂತೋಷ ಪಡಿ, ನಿಮ್ಮ ಕರ್ಮವನ್ನು ಅವರು ತೆಗೆದುಕೊಳ್ಳುತ್ತಾರೆ. ನಿನಗೆ ಕರ್ಮ ಮುಕ್ತನಾಗುತ್ತೀಯಾ, ನೀನು ಏನೇನು ಇರೋದಿಲ್ಲ ಎಲ್ಲವನ್ನು ತೊಗೊಂಡ್ಬಿಡ್ತಾನೆ, ನೀನು ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತೀಯ ಅಲ್ವೇನ್ರಿ? ಇದನ್ನು ಈ ಕಾನ್ಸೆಪ್ಟ್ ನೀವು ನಂಬಿಲ್ಲ ಅಂದರೆ ಮಾಟ ಇಲ್ಲ, ಮಂತ್ರ ಇಲ್ಲ, ಯಾವುದೇ ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ನನ್ನ ಪ್ರಕಾರ ಮಾಟ ಮಂತ್ರ ಸುಳ್ಳು, ನಿಮ್ಮ ಪ್ರಕಾರ ಮಾಟ ಮಂತ್ರ ಸತ್ಯ ಆದರೆ ಈ ಸತ್ಯವನ್ನು ನಂಬಿ ಮಾಟ ಮಾಡಿಸಿದ್ರೆ ನಿಮ್ಮ ಕರ್ಮ ಹೋಗುತ್ತೆ, ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಲ್ವೇನ್ರಿ? ಯೋಚನೆ ಮಾಡಿ ನೋಡಿ, ಅರ್ಥ ಆಗ್ತಿದೆಯಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.